ನಮಸ್ಕಾರ ಸ್ನೇಹಿತರೆಲ್ಲರಿಗೂ ಮತ್ತೊಂದು ವ್ಲಾಗಿಗೆ ಸ್ವಾಗತ. ನಿನ್ನೆ ನಾವು ಕಾಜಾಯಿಂದ ಕಾಲ್ಪಾಕ್ ಬಂದು ರಾತ್ರಿ ರೀಚ್ ಆದೋ. ಸೊ ಟೋಟಲಾಗಿ ನಿನ್ನೆ ಒಂದು 330 ಕಿಲೋಮೀಟರ್ಸ್ನ ಕವರ್ ಮಾಡಿದ್ದೀವಿ. ನಿನ್ನೆ ನೆಗ್ಯೂ ಮನೆಶ್ರೀ ಮತ್ತು ಟಿಬೇಟ್ ಬಾರ್ಡರೆಲ್ಲ ನೋಡಿದ್ರಿ ಲಾಸ್ಟ್ ವೀಡಿಯೋದಲ್ಲಿ. ಸಖತ್ತಾಗಿತ್ತು. ಇದು ಆ್ಯಕ್ಚುಲಿ ನಮ್ಮ ಒಂದು ಪ್ಲ್ಯಾನ್ ಇರಲಿಲ್ಲ, ಆದರೂ ಅದನ್ನು ಎಕ್ಸ್ಪ್ಲೋರ್ ಮಾಡಿಸ್ತೋ. ಯಾಕಂದರೆ ಬಂದಿದ್ದೀವಿ ಮಾಡಿಸೋಣ. ಆ್ಯಕ್ಚುಲಿ ಸ್ಪಿಟಿ ಸರ್ಕ್ಯೂಟ್ ಇರೋದೇ ಬೇರೆ ಪ್ಲ್ಯಾನ್ಗಳು, ನಿಮಗೆ ಗೊತ್ತು, ಬೇರೆ ಬೇರೆ ಏರಿಯಾಗಳಿರುತ್ತೆ. ಸೊ ಇವತ್ತು ನಾವು ಕಾಲ್ಪಾಲಿದ್ದೀವಿ. ನಾವು ಕಾಲ್ಪಾಲ್ ಸ್ಟೇ ಆಗಿರೋಂಥ ಒಂದು ಜಾಗದ ನೋಡಿ. ಸೊ ಈ ಒಂದು ರೂಮಲ್ಲಿ ಬೆಳಿಗ್ಗೆನೇ ತಕ್ಷಣ ಆಲ್ರೆಡಿ ನಾನು ಅವಾಗೇ ಇದ್ದೆ, ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ಹಿಂದೆಗಡೆ ಕಾಣಿಸ್ತಾ ಇರೋದೇ ಕಿನ್ನರ್ ಕೈಲಾಶು. ಸೊ ಕೈಲಾಶು ಮೌಂಟೇನ್ಸ್ ಇದು. ಸೊ ಒಂಥರ ಸ್ಟನ್ನಿಂಗ್ ವ್ಯೂ ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ ನೋಡಿ. ಡೈಲಿ 3 ದಿವಸ ಬಂದಾಗಿಂದನೂ ಶಿಮ್ಲಾ ಎಂಟ್ರಿ ಆದಾಗಿಂದನೂ ಬರೀ ಮೌಂಟೇನ್ಸ್ ರೇಂಜ್ಗಳಲ್ಲೇ ವ್ಯೂಗಳು ನೋಡ್ತಾ ಇದ್ದೀವಿ ರೂಮ್ಗಳಲ್ಲಿ. ಸೊ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡಿ ಏನು ಇದಿಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಫುಲ್ ಆಪಲ್ ಟ್ರೀ. ಇದು ಆಪಲ್ ಗಿಡಗಳು ಇನ್ನು ಜೂನ್ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಆಪಲ್ ಗಿಡಗಳು ಬೆಳೆದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಎಲ್ಲ ಲೆವೆಲ್ ಮಾಡಿ. ಸೂಪರ್. ಸ್ಟೇ ಪಕ್ಕದಲ್ಲಿ ಹಿಂಗೆ ಇದೆ. ಸೊ ನೋಡಿ, ಇದು ನಮ್ಮ ಪಾರ್ಕಿಂಗ್, ಇದು ಪಾರ್ಕಿಂಗ್ ಏರಿಯಾ ಇದು ಈ ಹೋಟೆಲ್ದು. ಸೊ ಇಲ್ಲಿ ಬಂದು ಹಿಂದೆಗಡೆ ಕಾಣಿಸ್ತಾ ಇರೋದು ಸ್ಟನ್ನಿಂಗ್ ವ್ಯೂ, ಕಿನ್ನರ್ ಕೈಲಾಶ್. ಸೂಪರಾಗಿದೆ. ಸೊ ಆ್ಯಕ್ಚುಲಿ ಅದು ಕೃಷ್ಣ ಟೆಂಪಲ್ ಹೋಗೋಣ ಅಂದು 10 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಅಂತೆ. ಯಾರೂ ಮಾಡಲ್ಲ, ಈ ಆಲ್ಟಿಟ್ಯೂಡಲ್ಲಿ ಯಾರೂ 10 ಕಿಲೋಮೀಟರ್ ಟ್ರೆಕ್ ಮಾಡಲ್ಲ. ಸೊ ಅದರಿಂದ ನಾವು ಬೇರೆ ಪ್ಲೇಸ್ಗೆ ನಾರ್ಕಂಡದಲ್ಲಿ ಆಟೋ ಪೀಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅಂದಿವೆ ನೋಡೋಣ, ಚೆಕ್ ಮಾಡೋಣ. ನೋಡಿ, ಇದು ಕಿನ್ನರ್ ಕೈಲಾಶ್ ರೋಡ್ದು ತುಂಬ ಡೆಡ್ಲಿಯೆಸ್ಟು ಮತ್ತು ಡೇಂಜರಸ್ ಕಟ್ಟು. ಒಂದು ಗಾಡಿ ಬ್ರೇಕ್ ಬಿಡೋಕ್ಕೆ ಇನ್ನೊಂದು ನೋಡಿ ಕಷ್ಟ. नहीं भाई देखो तो सही होगा ना. ಅಯ್ಯೋ ಹಿಂದಕ್ಕೆ ಹೋಗಿ ಹಂಗೆ ಒಂಚೂರು नीचे वाला रोड दिखता सीधा. ಓ ಫಕ್. ಕೆಳಗಡೆ ತೋರಿಸಿ ಬೈ. ಏ ಬೈ ಕೆಳಗಡೆ ತೋರಿಸಿ ಬೈ. ಏ ಬೈ ತೋರಿಸಿ ಬೈ ಕೆಳಗಡೆ. ಏ ಬೈ ಬೈ ತೋರಿಸಿ ಬೈ. ಕೆಳಗಡೆ ತೋರಿಸಿ ಬೈ. ಓ ಪಾತಾಳ ಬೈ, ಪಾತಾಳ. ರೋಲರ್ ಗಾಡಿ ಬೈ ನಡಿ ಬೈ. ಯಾರೋ ನೋಡ್ಕೊಂಡು ಅಲ್ಲಿ ನೋಡಿ ಗೆಳೆಯರೇ. ಓಹೋ, ಸೂಸೈಡ್ ಪಾಯಿಂಟ್ ರೋಡ್ ಇದು, ಚಿಕ್ಕ ರೋಡ್. ಪಕ್ಕ ಆ ಕಡೆ ಈ ಕಡೆ ಏನಾದ್ರು ಇರ್ಲಿ. ಬೈ ನಿಧಾನ ಬೈ. ಏನ್ ಬೈ ಇದು ಇಷ್ಟು ಫುಲ್ಲು ಕೆಳಗಡೆ ಪಾತಾಳ. ಅಲ್ಲಿ ಗಾಯ್ಸ್, ಇಲ್ಲಿ ನೋಡಿ, ಒಂದೇ ರೂಟಲ್ಲಿ ಬಂದಿದ್ದೀವಿ, ಸಿಂಗಲ್ ಲೇನಲ್ಲಿ. ಇಲ್ಲಿ ಸಾಹೇಬ್ರು ರಿವರ್ಸ್ ಹೊಡಿತಾ ಇದ್ದಾರೆ, ಹೋಗೋದೇ ಇಲ್ಲ ಗಾಡಿ. ಅಯ್ಯೋ ಹಾಂ ಏನು ಬೈ ನಿಮ್ಮದು ಅಡ್ವೆಂಚರ್ ಇರ್ಬೇಕು, ಇಷ್ಟೊಂದು ಅಡ್ವೆಂಚರ. ಅಯ್ಯೋ ಬೈ ಏನಂತೀರ ನೋಡಿ. ಇಲ್ಲಿ ಶಿಮ್ಲಾ ಮುಂದೆ ನೋಡ್ತಾ ಇದ್ರಿ ಬೈ. ಸೂಸೈಡ್ ಪಾಯಿಂಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಬೈ. 5X ನೋಡಿ ಬೈ. ಓಹೋ ನೋಡಿ ಸೂಸೈಡ್ ಪಾಯಿಂಟ್. ಡೆಡ್ಲಿಯೆಸ್ಟ್ ಆಗಿದೆ ರೋಡ್ ಮಾತ್ರ. ಕಿನ್ನರ್ ಅಂತಾರಲ್ಲ, ಕಾಲ್ಪ ಡೆಡ್ಲಿಯೆಸ್ಟ್ ನೋಡಿ. ಇಲ್ಲೆಲ್ಲ ಬಿದ್ದೋಗಿದೆ, ಕುಸ್ತೋಗಿದೆ. ಓಹೋ ನೋಡಿ ಕಲ್ಲುಗಳು. ಕಾಲ್ಪ ಒನ್ ಆಫ್ ದ ಡೆಡ್ಲಿಯೆಸ್ಟ್ ರೋಡ್. ಮೇಲ್ಗಡೆ ನೋಡಿ, ಓಹೋ ಮೇಲ್ಗಡೆ ನೋಡ್ತಾ ಇದ್ರೆ ಹೋಯ್ತಾನೆ ಇದೆ ಬೈ. ಎಲ್ಲ ಕದ ಗಾಡಿನ ಅಲ್ಲಿ ಹಾಕ್ಬಿಟ್ಟು ಬರ್ತೀನಿ. ಓ ಮೈ ಗಾಡ್ ನೋಡಿ, ಇದೆ ಇಂಡಿಯಾಸ್ ಡೆಡ್ಲಿಯೆಸ್ಟ್ ರೋಡ್ ಅಂತ ಕರಿಬೋದು. ಇಲ್ಲಿ ಬರೀ ಹೇಳಲ್ವಾ, ಇಷ್ಟೇ ರೋಡ್ ಇರೋದು. ಅಲ್ಲಿ ಗಾಡಿಗಳು ಪಾಸ್ ಮಾಡೋದೇ ಒಂದು ಡೆಡ್ಲಿ ಸರ್ಕಸ್ಸು ನೋಡಿ. ಅದೇ ಸೂಸೈಡ್ ಪಾಯಿಂಟು. ಅಲ್ಲಿ ಹೋಗ್ಬೇಕೀಗ ವಾಕಿಂಗು. ನನ್ನ ಗಾಡಿ ಚಿಕ್ಕ ರೋಡ್ ಹೋಗ್ಬಿಟ್ಟಿದೆ. ಏನಿದೆ ಗೊತ್ತಾ, ಮತ್ತು ತಲೆ ಎಷ್ಟು ಟಾಪ್ ಎತ್ತಿದ್ರೂ ಅಷ್ಟು ಕಾಣಿಸುತ್ತೆ. ವ್ಯಾಲಿ ನೋಡಿ, ಸೂಸೈಡ್ ಪಾಯಿಂಟ್ ಅಂತ ಕರೀತಾರೆ.
ಸೊ ಅಲ್ಲೇ ಸೂಸೈಡ್ ಪಾಯಿಂಟ್ ಇದ್ದು ಹೋಗಿ ವಿಸಿಟ್ ಮಾಡ್ಕೊಂಡ್ಬಂದು ಒಂದು ಸ್ವಲ್ಪ ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡು ಸೊ ಒಂದು ವ್ಯೂ ತೋರಿಸ್ತೀನಿ ನೋಡಿ. ನಾವು ರೋಡ್ ನಾವೆಲ್ಲಿದ್ದೀವಿ ಅಂತ, ನಾವೀಗ ಇರೋದು ಇಲ್ಲಿ. ಸುಮ್ಮನೆ ನೋಡಿ ಝೂಮ್ ಆಗ್ತೀನಿ. ಅಲ್ಲೂ ರೋಡ್ ಇದೆ. ಯಾವುದು ಕ್ರಷರ್ ಏನೋ ಇದೆ. ಬಟ್ ಇಡ್ಲಿ ಎಷ್ಟಾಗಿದೆ ಮಾತ್ರ. ಆ್ಯಕ್ಚುಲಿ ಅಲ್ಲೆಲ್ಲ ಇದು ಏನು ಪೌಲಿ ಫೆನ್ಸಿಂಗ್ ಹಾಕಿರ್ತಾರಲ್ಲ ಅದೆಲ್ಲ ಕಟ್ಟೆ ಆಗೋಗಿದೆ. ನೀವೇ ನೋಡಿ ಹಿಂಗಿದೆ. ಆದರೆ ನಿಜವಾಗ್ಲೂ ಇವರೆಲ್ಲ ಚಾಲೆಂಜಿಂಗ್ ಆಗಿ ಒಂಥರ ಡೇಂಜರ್ಸ್ ಲೈಫ್ ಇವರು ಇಲ್ಲಿರೋ ಬದುಕ್ತಾ ಇರೋರೆಲ್ಲ. ಆದ್ರೂ ಸಖತ್ತಾಗಿ ಲೈಫ್ನ ಇಲ್ಲೆಲ್ಲೇ ಕಟ್ಕೊಂಡು ಇಷ್ಟು ಸಣ್ಣ ರೋಡಲ್ಲೇ ಓಡಾಡ್ಕೊಂಡು ಓಕೆ ಚಲ್. ಸೊ ಆನ್ ದಿ ವೇ ನಾವು ಕಲ್ಪ ಮುಗಿಸ್ಕೊಂಡು ಶಿಮ್ಲಾ ಹೋಗ್ತಾ ಇದ್ವಿ. ಸ್ಪಿಟಿ ಸರ್ಕ್ಯೂಟ್ ಎಲ್ಲ ಮುಗಿಸ್ಬಿಟ್ಟು ಆಲ್ಮೋಸ್ಟ್ ಸ್ಪಿಟಿ ಸರ್ಕ್ಯೂಟ್ನೆಲ್ಲ ಮುಗಿಸಿದ್ದಾಯಿತು. ಸೊ ಇವಾಗ ನಾವು ಆನ್ ದಿ ವೇ ಹೋಗ್ಬೇಕಾದ್ರೆ ಒಂದು ಹೋಟೆಲ್ಗೆ ಅಂತ ಸ್ಟಾಪ್ ಮಾಡಿದೆ. ಸೊ ಹೋಟೆಲ್ ಸ್ಟಾಪ್ ಮಾಡಿದಾಗ ನನಗೆ ಒಂದು ಲಾವಲ್ ಸ್ಪಿಟಿ ಅನ್ನೋ ಒಂದು ಎಕ್ಸ್ಪಿಡೇಷನ್ ವೆಹಿಕಲ್ ಕಾಣಿಸ್ತು. ಸೊ ಆ್ಯಕ್ಚುಲಿ ಇವರು ಚಂದಿಲಿ ಲಾ ಹಿಮಾಲಯ ಅನಿಸುತ್ತೆ, ಕರೆಕ್ಟು, ಲಾ ಹಿಮಾಲಯ ಅಂತ. ಸೊ ಇವರು ಬಂದು ಸ್ಪಿಟಿ ಎಕ್ಸ್ಪಿಡೇಷನ್ ಮಾಡ್ತಾರೆ, ವಿಂಟರ್ ಸ್ಪಿಟಿ ಎಕ್ಸ್ಪಿಡೇಷನ್ನು. ಸೊ ಆ ವಿಂಟರ್ ಸ್ಪಿಟಿ ಎಕ್ಸ್ಪಿಡೇಷನಲ್ಲಿ ನಮ್ಮ ಕರ್ನಾಟಕ ಗಾಡಿನೂ ಬಂದಿದೆ. ಸೊ ಅವರು ಇಲ್ಲಿ ಚಂಡೀಗಢದಿಂದ ಆರ್ಗನೈಸ್ ಮಾಡೋದು. ಸೊ ನೋಡಿ ಐಲೆಕ್ಸ್ ಬಂದಿದೆ ಕರ್ನಾಟಕದ್ದು, ಮತ್ತು ಇನ್ನೊಂದು ತಾರಾಕ್ಸ್ ಬಂದಿದೆ ಅಲ್ಲಿ. ಸೊ ತಾರಾಕ್ಸು ಬಂದಿದೆ, ಮತ್ತು ಟೋಟಲಾಗಿ 6 ಗಾಡಿ ಹೋಗ್ತಾಯಿದೆ ಎಕ್ಸ್ಪಿಡೇಷನ್ ವೆಹಿಕಲ್ಗೆ. ಸೊ ಇವಾಗ ಹೋಗ್ತಾ ಇರೋದು, ನಾವು ಮುಗಿಸ್ಕೊಂಡು ಬರ್ತಾಯಿದ್ದೀವಿ, ಇವ್ರು ಇವಾಗ ಹೋಗ್ತಾರೆ. ಸೊ ನಾನು ಸುಮ್ಮನೆ ನಮ್ಮ ಕರ್ನಾಟಕದವರು ಸಿಕ್ಕಿದ್ರು, ಕೇಳಿದೆ. ಸೊ ಎಷ್ಟು ನೀವು ಚಾರ್ಜ್ ಮಾಡಿರೋದು, ಇವರು ಎಷ್ಟು ಕೊಡ್ತಾಯಿದ್ದೀರಾ ಇಲ್ಲಿಗೆ ಅಂತ. 60,000 ರೂಪಾಯಿ ಅಂದರು. ಸೊ ನಾವು ಬೆಂಗಳೂರಿಂದ ಕರ್ಕೊಂಬಂದೆ 29,000 ರೂಪಾಯಿಗೆ ಮಾಡಿದ್ದೀವಿ. ಸೊ ನೋಡಿರ್ತೀರ ನಮ್ಮ ವ್ಲಾಗ್ಗಳೆಲ್ಲ ಹೋಟೆಲ್ಸ್ಗಳು ಹೆಂಗಿತ್ತು, ಮತ್ತು ಹೋಟೆಲಲ್ಲಿ ಮತ್ತು ಇಲ್ಲಿ ಇವ್ರು ಮಾಡೋದ್ರಲ್ಲೂ ಅಷ್ಟೇ ಫುಡ್ಡು ಮತ್ತು ಅಕಾಮಡೇಷನು. ಸೊ ಮತ್ತು 2 ಟೈಮ್ಸ್ ಫುಡ್ ಇರುತ್ತೆ, ಮತ್ತು ಒನ್ ಟೈಮ್ ಡೈಲಿ ಅಕಾಮಡೇಷನ್ ಇರುತ್ತೆ. ಸೊ ಟೋಟಲ್ ಸರ್ಕ್ಯೂಟ್ಗೆ ಅಕಾಮಡೇಷನ್ ಫುಡ್ಡು ಕೊಡ್ತಾರೆ, ಮತ್ತು ರೋಡ್ ಕ್ಯಾಪ್ಟನ್ ಇರ್ತಾರೆ. ಸೊ ನಮ್ಮದು ಅಷ್ಟೇ. ಸೊ ನಾವು ಬೆಂಗಳೂರಿಂದ ರೋಡ್ ಕ್ಯಾಪ್ಟನ್ ಆಗಿ ಬಂದಿದ್ದೀವಿ, ಜೊತೆಯಲ್ಲಿ ಪ್ಲಸ್ಸು ಸ್ಟೇ ಮತ್ತು ಅಕಾಮಡೇಷನ್ನು ಮತ್ತು ಫುಡ್ಡು ಎಲ್ಲನೂ ಇರುತ್ತೆ. ಮಧ್ಯಾಹ್ನ ಒಂದಿರಲ್ಲ ಅಷ್ಟೇ. ಸೊ 60,000 ರೂಪಾಯಲ್ಲಿ ಹಾಫ್ ಅಮೌಂಟಲ್ಲಿ ನಾವು ಮಾಡಿದ್ವಿ ಅಂದರೆ ನನಗೆ ಯಾಕಂದ್ರೆ ಕಡಿಮೆ ಮಾಡೋಣ ಅನಿಸ್ತಾ ಇದೆ. ಬಟ್ ಹಂಗಲ್ಲ. ಸೊ ನಮ್ಮದು ಟೋಟಲಿ ಕನ್ನಡಿಗರದ್ದು ಒಂದು ಗ್ರೂಪ್ ಇರುತ್ತೆ, ಯಾವುದೇ ಸ್ಟೇಟ್ ಅವ್ರು ಇರೋಲ್ಲ ನಮ್ಮ ಜೊತೆಲಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಎಲ್ಲ ಸ್ಟೇಟ್ ಅವ್ರದ್ದು ಇದೆ. HP ಗಾಡಿ ಇದೆ, ಮುಂಬೈ ಗಾಡಿ ಇದೆ, ಪಂಜಾಬ್ ಗಾಡಿ ಇದೆ, ಕರ್ನಾಟಕ ಗಾಡಿ ಇದೆ. ಸೊ ನಮ್ಮದು ಇದ್ರಲ್ಲಿ ಬಂತು ಅಂದರೆ ಏನು ಅಂದರೆ ಪ್ಯೂರ್ಲಿ ಕನ್ನಡಿಗರದ್ದೇ ಇರುತ್ತೆ, ಕರ್ನಾಟಕದವ್ರು ಇರ್ತೇವೆ. ಅದು ಕರ್ನಾಟಕದಲ್ಲಿ ಒಬ್ಬರು ಸ್ಪಿಟಿ ಮತ್ತು ದೊಡ್ಡ ಲಡಾಖ್ ರೈಡ್ಗಳನ್ನ ಮಾಡ್ತಿರೋಂಥ ಒಂದು ಕ್ಲಬ್ಬು. ಸೊ ನೀವೇನಾದರೂ ಬರಬೇಕು ಇಲ್ಲ ಜಾಯ್ನ್ ಆಗಬೇಕು ಅಂದರೆ ನಮ್ಮ ಜಟಾಯು 4x4 ಅಡ್ವೆಂಚರ್ಸ್ನ ಫಾಲೋ ಮಾಡಿ. ನಾವು ಮಾಡೋ ಆರ್ಗನೈಸೇಷನು ಮತ್ತು ಕರ್ನಾಟಕದಲ್ಲಿ ಆಫ್ ರೋಡ್ಗಳು ಮಾಡ್ತಾಯಿರ್ತೀವಿ, ಮತ್ತು ವಿಂಟರ್ ಸ್ಪಿಟಿ ಮಾಡ್ತೀವಿ, ಲಡಾಖ್ ಮಾಡ್ತೀವಿ, ಮತ್ತು ನೆಕ್ಸ್ಟ್ ಅಪ್ಕಮಿಂಗು ದೊಡ್ಡ ರೈಡ್ಗಳು ಮಾಡ್ತಾಯಿರ್ತೀವಿ. ನೀವೇನಾದರೂ ಜಾಯ್ನ್ ಆಗಬೇಕು ಅಂದರೆ ನಮ್ಮ ಜಟಾಯು 4x4 ಅಡ್ವೆಂಚರ್ಸ್ನ ಫಾಲೋ ಮಾಡಿದ್ರೆ ಸಾಕು, ಅಲ್ಲಿ ಪೋಸ್ಟ್ ಆಗ್ತಾಯಿರ್ತೀವಿ, ಅಪ್ಡೇಟು ತೊಗೋಬೋದು.